ಏನಪ್ಪ ಪರಮೇಶ್ ಇದು ಹಾಂ ಹೆಂಗೆ ಹಿಂಗೆ ಮಾಡಿದ್ರೆ ಈ ತಾಯಿ ನೋಡಿದ್ರೆ ಪಂಚಾಯತಿಗೆ ಮಾಡ್ಬೇಕ್ರಿ ಬರ್ರಿ ಅಂತಂದು ಈ ತಾಯಿ ಕರ್ಕೊಂಬಂದೈತಿ ನೀವು ನೋಡಿದ್ರೆ ನೀವು ಪಂಚಾಯತಿ ಮಾಡೋದ್ರೆ ನಮ್ಮ ಮನೆಗೆ ಯಾಕೆ ಬಂದಿರಿ ಯಾಕೆ ಕರೆದ್ರೆ ಆಕಿ ಮನೆ ಮಾಡ್ಬೇಕಿತ್ತು ಅಂತ ನೀವು ಅಂತೀರಿ ಏನು ಹಿರಿಯರಿಗಿದೆ ನೀವು ಗೌರವ ಕೊಡೋದು ನೋಡ್ರಿ ಹಿರಿಯರ ಈ ಮಾತನ್ನ ನಾನು ಅಂದಿರೋದು ನನ್ನ ಗಂಡ ಅಲ್ಲ ಪಾಪ ಅವ್ರಿಗೆ ಯಾಕಂತೀರಿ ಅವ್ರಿಗೆ ಒಬ್ರಿಗೆ ಬಾಯ್ ಬಿಟ್ಟು ಒಂದು ಮಾತು ಮಾತಾಡೋದಲ್ಲ ಅವರು ಇನ್ನು ಹಂಗೆ ನೋಡಕ್ ಹೋದೆ ಅಂದ್ರೆ ನಂದ ಬಾಜಿ ಅವ್ರ ಮನ್ಯಾಗ ಹೌದ್ರಿ ನಾನು ಅಂದಕ್ಕೆ ಈಗ ಈಕೀಗ ಅಷ್ಟರ ಮಟ್ಟಿಗೆ ಪಂಚಾಯತಿ ಮಾಡ್ಸೋದಕ್ಕೆ ಅಂದ್ರೆ ತನ್ನ ಮನೆ ಮಾಡಿಸ್ಕೋಬೇಕು ಇಲ್ಲಿ ಕರ್ಕೊಂಬಂದು ಪಂಚಾಯತಿ ಮಾಡ್ರಿ ಅನ್ನೋದು ಹೇಳಿದ್ರು ನೀವು ಬರ್ರಿ ಬಂದ್ರೆ ಕುತ್ಕೊರಿ ಚಹಾ ಕುಡ್ರಿ ತಿನ್ರಿ ಉಣ್ರಿ ನನಗೆ ಅದು ಏನು ಬೇಜಾರಿಲ್ಲ ಆದರೆ ಈಕಿ ಮಾತು ಕಟ್ಟಿಗೆ ನೀವು ಪಂಚಾಯತಿ ಮಾಡಕ್ಕೆ ಬಂದಿರಲ್ಲ ಅದಕ್ಕೆ ಸ್ವಲ್ಪ ಬೇಜಾರಾಗಿ ಅಂದೆ ನನ್ನ ತಪ್ಪಾಗಿದ್ರೆ ಕ್ಷಮಿಸ್ಬಿಡ್ರಿ ನೀ ಸುಮ್ಮನೆ ಇರು ಸುಮ್ಮನೆ ನಾ ಎಲ್ಲ ಮಾತಾಡ್ತೀನಿ ಹಾಂ ಮಾತಾಡ್ರಿ ನೀವು ಮಾತಾಡ್ಲಾರ್ದಕ್ಕಲ್ಲ ನಾನು ಮಾತಾಡೋಕ್ಕಾಗಿದ್ದೆ ಇಲ್ಲ ನನಗೆ ಅದಕ್ಕೆ ಬೇಕಾಗಿತ್ತಿದೆ ನೋಡ್ರಿ ಹಿರಿಯರ ನಿಮ್ಮ ಮುಂದೆ ಮುಚ್ಚು ಮರಿ ಮಾಡೋ ಅಂಥದ್ದು ಏನಿಲ್ಲ ನಮ್ಮ ಹೊಲ ಅಂತೂ ಪ್ಯಾನ್ ಹಾಕೋ ಸಂಬಂಧ ಹೋಗೈತಿ ಅದಕ್ಕೆ ಇಷ್ಟು ನಂಗೆ ಗೌರ್ಮೆಂಟ್ ರೊಕ್ಕನೂ ಕೊಟ್ಟೈತಿ ಆ ರೊಕ್ಕದಾಗ ಅರ್ಧ ರೊಕ್ಕ ಕೊಡು ಅಂತ ನಮ್ಮ ತಂಗಿ ಬೆನ್ನ ಹತ್ತಾಳ ನನ್ನ ಹೆಂಡ್ತಿ ನೋಡಿದ್ರೆ ಅವ್ರಿಗೆ ಯಾಕೆ ಕೊಡ್ಬೇಕು ಅಂತಂದು ಈಕೆ ಅಂತಾಳ ಇದಕ್ಕೇನು ಪರಿಹಾರ ರೀ ನೋಡ್ರಿ ಹಿರಿಯರ ನಮ್ಮ ಅವ್ಗ ನಾನು ನಮ್ಮಣ್ಣ ಇಬ್ಬರ ಮಕ್ಕಳು ಏನು ಮತ್ತೊಬ್ರಿಲ್ಲ ಅದಕ್ಕೆ ನೀನು ಅರ್ಧ ತಗೊಳಪ್ಪ ಆಸ್ತಿನ ನನಗೆ ಅರ್ಧ ಕೊಡು ಅಂತ ಇಲ್ಲ ಆಗೋದಿಲ್ಲ ಅಂತ ನಂದು ಆತಪ್ಪ ಈಗ ಎಷ್ಟು ಹೊಲ ಹೋಗ್ತೈತಲ್ಲ ಆ ಹೋಗಿದ್ದು ಹೊಲದಾಗನ ಅರ್ಧ ರೊಕ್ಕ ನನಗೆ ಕೊಡು ಇನ್ನು ಹೊಲದದ್ದು ಹೊಲ ನೀ ಇಟ್ಗ ಅಂತ ನಂದೆ ಹಂಗೂ ಆಗೋದಿಲ್ಲ ಹಿಂಗೂ ಆಗೋದಿಲ್ಲ ಅಂದ್ರೆ ನಾ ಏನು ಮಾಡ್ರಿ ನನಗೂ ಬೇಕಾ ಬೇಡ್ರಿ ಜೀವನಕ್ಕೆ ಏನಾರ ನನ್ನ ಜೀವನಕ್ಕೆ ಬೇಕಲ್ಲ ಅಂತಂದ್ರೆ ನಾವೇನು ಮಾಡಕ್ಕೆ ಹೋಗೋಣ ಹೋಗಿ ನಿನ್ನ ಗಂಡನ ಮನೆ ಕೇಳಕ್ಕೆ ಅವಾಗ ಬಿಟ್ಟು ಬಂದಿದ್ದಲ್ಲ ಎಲ್ಲದು ನಾವು ಮಾಡಿರೋದು ಅರಿವು ಇಟ್ಕೋಬೇಕು ಅದನ್ನು ಏನು ನಿನಗೆ ಮದುವೆ ಮಾಡಿಕೊಟ್ಟಾಗಿಂದ ಹಿಡಿದು ಇಲ್ಲಿ ತನಕ ಆದ್ರೂ ಏನು 10 ರೂಪಾಯಿ ರೊಕ್ಕ ಇಸ್ಕೊಂಡ್ರೆ ನಿಂದ ಏನು ನಮ್ಮನೆ ಇನ್ನೂ ಒಯ್ದಿದ್ದಿ ನೀನು ಅಮ್ಮನ ರೊಕ್ಕನೂ ಒಯ್ತಿದ್ದಿ ನಮ್ಮ ಅತ್ತೆ ರೊಕ್ಕನೂ ಒಯ್ತಿದ್ದಿ ನಾವು ಹೋಗ್ಲಿ ಬಿಡತ್ಲಾಗ ಒಬ್ಬಾಕಿ ತಂಗಿ ಅತ್ಲಾಗ ಅಂದ ನಿಮ್ಮಣ್ಣ ಒಂದು ದಿನಕ್ಕೂ ಒಂದು ಬ್ರ ಅಂದ್ರೆ ನಿನಗೆ ಈಗ ನೋಡಿದ್ರೆ ಅರ್ಧ ಇಸೆ ಕೇಳಕ್ಕೆ ಬಂದಿದೆ ಎದಕ್ಕೆ ಕೊಡ್ಬೇಕು ನಿನಗೆ ಅದು ಅಲ್ದನ ನಿನ್ನ ಮಗಳ ಮದುವೆ ಸೈತೇನ ನಾವು ನಮ್ಮ ಕೈಲಿ ಆಗಿದ್ದಷ್ಟು ಖರ್ಚು ಹಾಕಿ ಮದುವೆ ಮಾಡೇವಿ ನೀನು ರೊಕ್ಕ ಎಲ್ಲ ದುಂಡು ಇಟ್ಕೊಂಡು ಈಗೇನು ಮಾಡಿದಿ ಆ ಗುಂಡವ್ನ ಹೋಟ್ಲ ಖರೀದಿ ಮಾಡ್ಕೊಂಡಿದ್ದಿ ಯಾಕೆ ನಮಗೇನು ಗೊತ್ತಾಗಂಗಿಲ್ಲ ಅಂತ ಮಾಡಿದ್ದೆ ಊರಾಗ 4 ಮಂದಿ ಯಾರ ಹೇಳಿ ಆಮೇಲೆ ನಿನಗೆ ಹಸ ಯಾಕತ್ತಲ್ಲ ಅಂತಂದು ಹಿಂದೆ ಹಂಗೆ ನಮ್ಕ ವಸ್ತಿ ಪೂಜಾಕ್ ಎಣ್ಣ ಅಂತ ಕರೆದೋದಿ ಯಾಕೆ ತಿನ್ನೋರು ಸಗಣಿ ಇಟ್ಗಿಟ್ಟಾರ ಒಣ ಮಂದಿ ಅನ್ನೋ ಮಾತಿಗೆ ಅಷ್ಟೇ ಬಿದ್ದೋಗ ಮಾತು ಎದ್ದೋಗ್ಲಿ ಅಂತಂದು ಕರೆದಿದ್ದಿ ಅಲ್ರಿ ಅಕ್ಕರ ಕರೆಯೋದು ಕಳ್ಸೋದು ಹೇಳೋದು ಕೇಳೋದು ಇವೆಲ್ಲ ಮಾಮೂಲಿ ಏನೋ ಒಂದು ಸ್ವಲ್ಪ ಎದಕ್ಕರ ಮನ್ಸು ಬ್ಯಾಸ್ರಾಗಿರ್ತಾವ ಅವು ಬಿಟ್ಟಿರ್ತಾರ ಅವನ್ನೆಲ್ಲ ಲೆಕ್ಕ ಹಿಡ್ಕೊಂತ ಕೂತ್ರಿ ಹೆಂಗ್ರಿ ಈ ಪಂಚಾಯತಿ ಮಾಡೋರಿಗೆ ಏನು ಮರ್ಯಾದಿನ ಇಲ್ಲ ನೀವು ಹೊಡೆದಾಡ್ಕೊಂಗಿದ್ರೆ ಮತ್ತು ನಮ್ಮನ್ನೆಲ್ಲ ಎದಕ್ಕೆ ಕರೆಯಕ್ಕೆ ಬಂದಿದ್ರಿ ಅಷ್ಟಕ್ಕೂ ಅವ್ರೇನು ನಿಮ್ಮ ತವ್ರ ಮನೆ ಆಸ್ತಿ ಏನು ಕೇಳಾಕತ್ತಿಲ್ಲಲ್ಲ ಅವ್ರ ಅಣ್ಣನ ಕೇಳಾಕತ್ತಾರ ಅವ್ರ ಅಪ್ಪ ಅವ್ನ ಆಸ್ತಿ ಕೊಡು ಅಂಥೇಳಿ ನೀವ್ಯಾಕೆ ಅಷ್ಟು ಉರ್ಕಂತೀರಿ ನಾಲ್ಗೆ ಬಿಗಿಡೋದು ಮಾತಾಡ್ರಿ ಅನ್ನಾರ ಉರ್ಕಂತೀರಿ ಪರ್ಕಂತೀರಿ ಅಂದ್ರೆ ಚಲೋ ಇರಲ್ಲ ನೋಡ್ರಿ ಯಾಕೆ ಆಕೆ ನಿಮಗೆ ಕೊಟ್ಟು ಕರ್ಕೊಂಬಂದಾಳೆ ನನ್ನಂತನ ಮಾತಾಡ್ಬೇಕು ಅಂತ ಹೇಳಿ ನಮಗೇನು ಯಾರು ₹1 ರೊಕ್ಕ ಕೊಟ್ಟಿಲ್ರಿ ನಾವು ಯಾರ್ದು ₹1 ಇಸ್ಕೊಳೋದೇನಿಲ್ಲ ನಮ್ದೇ ಬೇಕಾದಷ್ಟು ಬಿದ್ದತಿ ನಾವು ಯಾಕೆ ಮಂದಿಗೆ ರೊಕ್ಕ ಕೇಳಕ್ಕೆ ಹೋಗೋಣ ಅಷ್ಟಕ್ಕೂ ನಾವು ನಮ್ಮ ತಂಗಿಯರಿಗೆ ಹೆಂಗೆ ಕೊಟ್ಟಿವಲ್ಲ ಅದರ ಅಂತ ತಿಳಿದು ಮಾತಾಡಿದೆ ಅಷ್ಟೇ ನಾನು ನಿಮ್ಮ ಮನಸ್ಸಿದ್ರೆ ಕೊಡ್ರಿ ಇಲ್ಲ ಅಂದ್ರೆ ಹಿಂಗೆ ಹೊಡೆದಾಡ್ಕಿರಿ ಮನ್ಯಾಗ ಬಗೆಯಿರಲಿಲ್ಲ ಮುಂದೆ ಕೋರ್ಟ್ಗೆ ಹೋಗ್ರಿ ನಾವೇನು ಮಾಡಕ್ಕೆ ಹೋಗೋಣ ಅದಕ್ಕೆ ಅಲ್ಲ ಕುಜ್ಲಿ ನೀ ಏನು ಶಾಣೆ ಇದ್ದೀಯ ಏನು ದಡ್ಡ ಇದ್ದೀಯ ನೋಡಪ್ಪ ಮುಂದೆ ಕೋರ್ಟ್ಗೆ ಹೋಗ್ರಿ ಅಂತಂದು ಹೇಳೋದಿತ್ತು ಅಂದ್ರೆ ಮತ್ತು ನೀನ ಬರ್ಬೇಕತ್ತೇನ ಮತ್ತು ಇಂಥದಕ್ಕಾದ್ರೆ ಎದಕ್ಕೆ ಬರ್ತೀಯ ಪಂಚಾಯತಿ ಮಾಡೋಕ್ಕೆ ಏನ ನಮ್ಮ ಓಣೆಂದು ನಮ್ಮ ಊರದ್ದು ಮುಂದೆ ಹೋಗ್ಬಾರ್ದಲ್ಲ ಸುಮ್ಮನೆ ಕೋರ್ಟು ಕಚೇರಿ ಅಂತ ಹೋದ್ರೆ ಒಂದಿನಕ್ಕೆ ಬಗೆಹರಿ ಅಂತ ಸಮಸ್ಯೆ ಅಲ್ಲವು ಸುಮ್ಮನೆ ವರ್ಷಾನುಗಂಟ್ಲೆ ಹೋಕ್ಕವು ಅವ್ರದ್ದು ಕೂಲಿ ಕೆಲಸ ದಂಡ ಇವ್ರದ್ದು ಕೆಲಸ ದಂಡ ಮತ್ತು ರೊಕ್ಕನ ಹಾಳು ಅಂತೇಳಿ ಪಂಚಾಯತಿ ಅಂತಂದು ಇಲ್ಲೇ 4 ಮಂದಿ ಸೇರಿ ಒಂದು ಬಗೆಹರಿಸ್ತೇವಪ್ಪ ನೀವು ಮುಂದೆ ಕೋರ್ಟ್ಗೆ ಹೋಗ್ರಿ ಅನ್ನೋದು ಇದು ನ್ಯಾಯ ಸರಿ ಆಗಂಗಿಲ್ಲ ನೋಡು ಅದು ತಗೊಳ್ರಿ ನೀವೇ ಮಾತಾಡ್ರಿ ನಾ ಏನು ಮಾತಾಡಲ್ಲ ಸುಮ್ಮ ಕುಂದಿರ್ತಾನೆ ಅಲ್ಲ ಸುಮ್ಮ ಕುಂತ್ರೆ ನಡೆಯಂಗಿಲ್ಲ ಬಿಡು ಕೇಳ್ಬೇಕು ಅವ್ರ ಸಮಸ್ಯೆ ಏನು ಇವ್ರ ಸಮಸ್ಯೆ ಏನು ಇವ್ರಿಗೇನು ತೊಂದರೆ ಆಕತಿ ಅದೆಲ್ಲ ಕೇಳ್ಕೊಂಡು ನಾವು 4 ಮಂದಿ ಮಾತಾಡ್ಕೊಂಡು ಯಾವುದು ತೀರ್ಮಾನ ಮಾಡ್ಬೇಕು ಯಾವ್ದು ಕೊಡ್ಬೇಕು ಯಾವ್ದು ಬಿಡ್ಬೇಕು ಅನ್ನೋದು ಮಾತಾಡ್ಕೊಂಡು ಒಂದು ನಿರ್ಣಯ ಹೇಳ್ಬೇಕಪ್ಪ ಅದಕ್ಕೆ ಪಂಚಾಯತಿ ಮಾಡೋದು ಅಂತಾರೆ ನೀವು ತಿಳಿದಂಗೆ ಒಬ್ಬೊಬ್ಬನ ಮಾತಾಡಿಬಿಟ್ಟೆ ಅಂದ್ರೆ ಪಂಚಾಯತಿಗೆ ಕತೆನದು ಇನ್ನೊಟ್ಟು ಜಗಳ ಹಾಕೋ ನೋಡಪ್ಪ ಪರಮೇಶಿ ಹಿರಿಯಾಗಿ ನಾವು ಒಂದು ಮಾತು ಹೇಳ್ತಾನೆ ಊರಾಗ ಎಲ್ಲರದು ಹೆಂಗೆ ಪಂಚಾಯತಿ ಮಾಡ್ತೇವೆ ಹಂಗೆ ನಿಂದು ಒಂದು ಮನೆದು ನೀನೇನು ನೋಡಪ್ಪ ಅವ್ರಂತೆಲ್ಲ ಮಾತಾಡಿದ್ರು ಇವ್ರಂತೆಲ್ಲ ಮಾತಾಡಿದ್ರು ಅಂತಂದು ಏನೋ ತಿಳ್ಕೊಳಕ್ಕೆ ಹೋಗ್ಬೇಡ ನಮಗೆ ಎಲ್ಲರೂ ಅಷ್ಟೇ ನೀನು ಬೇಕು ಊರಂದಮೇಲೆ ಆ ತಾಯಿನೂ ಬೇಕು ಹಂಗಾಗಿ ಒಂದೇ ಒಂದು ತೀರ್ಮಾನ ಹೇಳ್ತೀನಿ ಅದಕ್ಕೆ ತಕ್ಕಂಗೆ ಮಾಡಿಬಿಡ್ರಿ ಅಷ್ಟೇ ಏನವಾ ನಿನಗೆ ಒಪ್ಪಿಗೆ ಐತೆ ಇದಕ್ಕೆ ಆತ್ರಿ ಹಿರಿಯರ ನೀವೇನು ತೀರ್ಮಾನ ತಗೊಂತೀರ ಅದಕ್ಕೆ ನನಗೆ ಒಪ್ಪಿಗೆ ಐತಿ ನೋಡಪ್ಪ ಪರಮೇಶಿ ನಾವು 4 ಮಂದಿ ಸೇರಿ ಮಾತಾಡ್ಕೊಂಡು ಅಳದು ತೂಗಿ ಲೆಕ್ಕ ಹಾಕಿ ಎಲ್ಲ ಮಾಡಿ ಒಂದು ನಿರ್ಧಾರಕ್ಕೆ ಬಂದೇವಿ ಅದೇನಂದ್ರೆ ಈ ನಿನ್ನ ಹೊಲದಿಂದ ಎಷ್ಟು ರೊಕ್ಕ ಬಂದೈತಲ್ಲ ಅದ್ರ 3/4 ಭಾಗನೇ ಇಟ್ಕ 1/4 ಭಾಗ ನಿಮ್ಮ ತಂಗಿ ಕೊಡು ಲೆಕ್ಕ ಸುದ್ದ ಆಗ್ಬಿಡ್ತೈತೆ ಅಲ್ಲಿಗೆ ಏನಂತೀರಿ ಇದಕ್ಕೆ ಆತ್ರಿ ನೀವೆಲ್ಲ ಹೆಂಗೆ ಹೇಳ್ತೀರಿ ಹಂಗೆ 1/4 ಭಾಗ ಹೋದಲ್ಲ ಕೊಡ್ತಂತ ಹೇಳ್ರಿ
ನೀವೇನ್ರಿ ಪಾಟೀಲ್ ಅಣ್ಣಾರ ಚಲೋ ತಂಗಿ ನ್ಯಾಯ ತೀರ್ಮಾನ ಮಾಡ್ತೀರಿ ಅಂತ ಕರ್ಕೊಂಬಂದ್ರೆ ಕಾಲು ಭಾಗ ಕೊಡ್ಸಕತ್ತೀರಲ್ಲ. ನನಗೆ ಅರ್ಧ ಬೇಕು ನೋಡ್ರಿ. ಮತ್ತು ಹೊಲನ ತಾನ ಇಟ್ಕೊಳಕತ್ತೇನ. ಅಷ್ಟಾಗಲೇ ನಾನು ಯಾಕೆ ಕಾಲು ಭಾಗ ತಗೋಬೇಕ್ರಿ? ಇಂಥ ಪಂಚಾಯತಿ ಮಾಡೋದಾದ್ರೆ ಬೇಡ ಬಿಡ್ರಿ. ಅಲ್ಲವಾ ಅದು ಹಂಗಲ್ಲ, ಹೆಂಗೆ ನಿಂದು ಮಾತಾಡ್ತಿದ್ದಿ? ಪಂಚಾಯತಿ ಮಾಡೋದ ಬೇಡ ಬಿಡ್ರಿ ಅನ್ನೋಕಿ ಮತ್ತು ಕೂಡಿಸ್ಬೇಕು ಇದಕ್ಕೆ. ಪಂಚರು ಹೇಳಿದಾಗ ಒಂದು ಸ್ವಲ್ಪ ತಿಳ್ಕೊಬೇಕು. ಎಲ್ಲ ವಿಚಾರ ಮಾಡೇ ಹೇಳಿರ್ತೀವಿ. ನಾವೇನು ಸುಖ ಸುಮ್ಮನೆ ಆತಗೂ ಜಾಸ್ತಿ ಆಗಲಿ ನಿನಗೆ ಕಮ್ಮಿ ಆಗಲಿ ಅಂತಂದು ಹಂಗೆ ತಲೆಗೇನು ಇಟ್ಕೊಂಡ್ರದಲ್ಲ ನಾವು. ನೀವು ಬಿಡ್ರಿ, ಗೆಳೆಯನ ಎಲ್ಲಿ ಬಿಟ್ಟು ಕೊಡಕ್ಕೆ ಹೋಗ್ತೀರಿ? ಅದಕ್ಕಾಗಿನ ಅವ್ನಿಗೆ ಜಾಸ್ತಿ ಸಿಗಲಿ ಅಂತಂದ ಮಾಡಿರೋದು. ಇಂಥದ್ದಾದ್ರೆ ಬೇಡ್ರಿ ನನಗೆ. ನಾ ಮುಂದೆ ಕೋರ್ಟಿಗೆ ಹೋಗಿ ಆದ್ರೆ ತಗೊಂತಾನೆ ಬಿಡ್ರಿ. ಸುಮ್ಮಿ ಏನಾರು ಮಾತಾಡಲಿ ಸುಮ್ಕನೆ ತಗೊಂಡಿಯಲ್ಲ. ಮತ್ತು ಮನೆ ನೋಡಿದ್ರೆ ಅಷ್ಟು ಮಾತಾಡಿದೆ, ನಾನು ಇಷ್ಟು ಮಾತಾಡಿದೆ ಅಂತ ಮಂದಿ ಈಗೇನು ಸುಮ್ಮನೆ ನಿಂತ್ಕೊಂಡಿಲ್ಲ. ಯಾಕೆ ಪೀಝಾ ಪಾತೇನು ಎಲ್ಲರನ್ನ ನೋಡಿ ಇಲ್ಲಿ ತಡಿಲತ್ತಕ್ಕ. ಅವ್ರು ಏನೇನು ಮಾತಾಡ್ತಾರೆ ಮಾತಾಡಲಿ. ಅವ್ರು ಅಷ್ಟು ನಿರ್ಧಾರ ಹೇಳಿದ ಮೇಲೆ ಮಾತಾಡ್ತಾನೆ ನಾನು. ಹೆಂಗೆ ಮಾಡಲಿ ಸುಮ್ಮನೆ? ಈಕೆ ನೋಡಿದ್ರೆ ಹಿಂಗೆ ಅಂತಾಳ, ಅವ್ರು ನೋಡಿದ್ರೆ ಹಂಗೆ ಅಂತಾರ. ಹೆಂಗೆ ಮಾಡೋಣ? ಹೆಂಗೆ ಮಾಡೋದು ಅಂತ ನಾನು ಕೇಳ್ತಿರಲ್ರಿ. ಅದ್ರಾಗ ಏನೈತಿ? ಸರಿ, ಈಗ ಅರ್ಧ ರೊಕ್ಕದಲ್ಲ, ಅರ್ಧ ರೊಕ್ಕನ ತಗಲಿ. ಆದ್ರೆ ಅದಕ್ಕೆ ತಕ್ಕಂಗೆ ಕಂಡೀಷನ್ ಅದು ನಮ್ಮ ಅದಕ್ಕೆ ಹ್ಞೂ ಅನ್ನೋದಾದ್ರೆ ನಾನೇನು ಬೇಡ ಅನ್ನೋದಲ್ಲ. ನೋಡ್ರಿ ಪಾಟೀಲ್ ಅಣ್ಣಾರ, ನಮಗೇನು ಜಗ್ಗ ಆಸ್ತಿ ಇಲ್ಲ. ಇರೋದಿದ್ದೊಂದು ಮನೆ, 1 ಎಕರೆ ಹೊಲ. ಅದ್ರಾಗ ಅರ್ಧ ಎಕರೆ ಹೊಲ ಪ್ಯಾನ್ ಹೋಗಕ್ಕೆ ಹಾಕೋ ಸಂಬಂಧ ಗೌರ್ಮೆಂಟ್ನಾಗ ತಗೊಂಡಾರ. ಇನ್ನು ಅರ್ಧ ಎಕರೆ ಉಳಿದೈತಿ. ನಮ್ದಂತೂ ಒಣ ಭೂಮಿ, ಮಳೆ ಬಂದಾಗನ ಬೆಳೆ ಬೆಳೆಯೋದು. ಇನ್ನು ಅರ್ಧ ಎಕರೆದಾಗ ಅದು ಏಟು ಬೆಳೆದಿತ್ತು, ಅದು ಹೆಂಗೆ ಕಿಮ್ಮತ್ತೈತೆ ನಿಮಗಂತೂ ಗೊತ್ತಿದ್ದದ್ದು ಐತಿ. ಇನ್ನು ಈ ಕಡೆ ಹೊಲ್ದಾಗ ಬಂದೈತಲ್ರಿ ಒಂದು 10 ಲಕ್ಷ ರೂಪಾಯಿ. ಆ 10 ಲಕ್ಷದಾಗ ಅರ್ಧ ಅಂದ್ರೆ ಅರ್ಧ ಈಗ ತಗೊಳ್ಳಿ, ಅರ್ಧ ನಾವು ತಗೊಂತೇವೆ. ತಲಾಗ 5 ಲಕ್ಷ ಬರ್ತೈತ್ರೆ. ಸರಿ, ಆದಮೇಲೆ ನಾವು ಅಮ್ಮನ ತೋರ್ಸಾಕ, ನಮ್ಮ ದೊಡ್ಡ ಮಲ್ಲಮ್ಮನ ತೋರ್ಸಾಕ ಬರೀ 1 ಲಕ್ಷ ರೂಪಾಯಿ ಸಾಲ ಮಾಡೀವಿ. ಅಮ್ಮ ಭಾಳ ದಿನ ನೆಲ ಕಟ್ಟಿತ್ತು. ಮತ್ತು ಬೇಕಲ್ರಿ ರೊಕ್ಕ. ಒಂದು ಮುಟ್ಟಿದ್ರ ರೊಕ್ಕ, ಒಂದು ಚೂಜಿ ಮಾಡಿದ ರೊಕ್ಕ, ಒಂದು ಗುಳಿಗೆ ರೊಕ್ಕ, ದವಾಖಾನೆ ಮೆಟ್ಲು ಹಾಕಿದ್ರೆ ರೊಕ್ಕದ ಬಂಡಲ್ ಹಿಡ್ಕೊಂಡ ಹಾಕ್ಬೇಕು. ಹಂಗಾಗಿ ಆಕೆಗೆ 1 ಲಕ್ಷ ರೂಪಾಯಿ ಸಾಲ ಆಗೈತಿ. ಆ 1 ಲಕ್ಷ ರೂಪಾಯಿದಾಗ ಆಕೆ ಅರ್ಧ ಹಾಕ್ಲಿ, ನಾವು ಅರ್ಧ ಹಾಕ್ತೇವೆ. ಹೆಂಗೆ? ಆಮೇಲೆ ಈಗ ಸದ್ಯಕ್ಕೆ ನಮ್ಮ ಅತ್ತೆ ರೇಣುಕಮ್ಮರು ಅವ್ರಿಗೆ ಕಲಸಿ ಬಿಡ್ತೈತಿ. ನಿಮಗೆಲ್ಲ ಗೊತ್ತಿದ್ದದ್ದು ಮಾತೈತಿ. ಊರಿಗೆ ಕರ್ಕೊಂಡು ಹೋಗು, ಕಾರ್ ಮಾಡ್ಕೊಂಡು ಬಸ್ನಾಗಂತೂ ಪಾಪ 10 ಸಾಕ ಇಳಿಸಕ್ಕೆ ಹಾಕಂಗಿಲ್ಲ. ಕಾರಿನ ಬಾಡಿಗೆ, ದವಾಖಾನೆದ ಎಣ್ಣೆ, ಗುಳಿಗೆ, ಔಷಧಿ 1 2 ಅವರು 108 ಖರ್ಚಿದವು. ಅದ್ರಾಗ ಅರ್ಧ ಖರ್ಚು ನೋಡ್ತೇವೆ. ಮೇಲಾಗಿ ನಾನು ಈಗ ಹಾಕಿ ಪಾಲ್ಸಿ ಹೊಡೆದಾಗಿದ್ದೆ ಇಲ್ಲಿ ತನಕ ನಾನು ನೋಡೇನಿ. ಇಲ್ಲಿಂದ ಮುಂದೆ ಹಾಕಿ ನೋಡ್ಕೊಂಡು ಹೋಗ್ಲಿ. ಪಾಲ್ಸಿ ಹೊಡೆದಾಗಿದ್ದ ಅನ್ನೋಕ್ಕಿಂತ ನಾನು ಈ ಮನೆ ಬಂದಾಗಿದ್ದನು ನಾವು ನೋಡ್ಕೊಂಡಾವೆ. ನಾ ಬಂದು ಬರೋಬ್ಬರಿ ಈಗ 25 ವರ್ಷ ಆಯ್ತು. ಇನ್ನು ಮುಂದೆ 25 ವರ್ಷ ಈಗ ನೋಡ್ಕೆಲ್ಲಿ ಅರ್ಧ ಆಸ್ತಿ ತಿಂತಾಳಿಲ್ಲ. ಕರೆಕ್ಟ್ ಮಾತಾಡಿದ್ರು ನೋಡ್ರಿ. ಪರಮೇಶಿಗೆ ಸತಿ ಈ ಥರ ಮಾತಾಡಕ್ಕೆ ಬಂದಿದ್ದಿಲ್ಲ. ನೀವು ಕರೆಕ್ಟಾಗಿ ಮಾತಾಡಿದ್ರಿ. ಹೌದು, ಪಾಪ ಅವ್ನು 25 ವರ್ಷದಿದ್ದನ ನೋಡ್ಕೊಂಬಂದಾನ ಅವ್ರು ಹೂವನ್ನ. ಮತ್ತು ಇನ್ನು ಮುಂದಕ್ಕೆ 25 ವರ್ಷ ಇವ್ರು ನೋಡ್ಕೊಲ್ಲ, ತಪ್ಪೇನೈತಿ? ಕರೆಕ್ಟ್ ಐತೆ. ತಗರಿ ಇದನ್ನು ನ್ಯಾಯ ತೀರ್ಮಾನ ಮಾಡಿದ್ರತ್ತೆ. ಏನಂತೀರಿ ಪಾಟೀಲ್ರ? ಅಡ್ಡಿ ಇಲ್ಲ, ಇದಕ್ಕಾದ್ರೆ ನಮಗೂ ಒಪ್ಪಿಗೆ ಐತಿ. ಅಲ್ಲ, ನಿಮ್ಮೆಲ್ಲರೂ ಒಪ್ಪಿಗೆ ತಗೊಂಡು ನಾನೇನು ಮಾಡಕ್ಕೆ ಹೋಗ್ಲಿ? 25 ವರ್ಷ ಸಾಕ್ಯಾನ ಅಂದ್ರೆ ಈ ಮನೆ ಐತಿ, ಇನ್ನೂ ಅರ್ಧ ಎಕರೆ ಹೊಲ ಐತಿ. ಅದರ ಬೇರೆ ಗಂಡ್ಮಗ ಸಾಕ್ಬೇಕಿದ್ದ ಒಂದು ಧರ್ಮ ಐತಿ. ನಾವೇನು ಹೆಣ್ಮಕ್ಳು ಕೊಟ್ಟು ಮನೆಗೆ ಹೋಗಿರೋರು, ನಮಗೇನು ಸಂಬಂಧ? ಇವ್ರ ಮಗ ಸೊಸೆ ಆದ್ರೆ ಜಪಾನ ಮಾಡ್ಕೋಬೇಕು. ಇಲ್ಲೋಡ ಬಗ್ಗೆ ನಾನೇನು ನಿಮ್ಮ ಮನೆ ತನಕ ಬಂದಿಲ್ಲ, ನೀನು ಕೈ ಕಾಲನ್ನು ಹಿಡ್ಕೊಂಡಲ್ಲ ನಮ್ಮ ಅತ್ತೆ ಜಪಾನ ಮಾಡ ಅಂತಂದು ಹೇಳಿ. ಏನು ನೀನು ಅರ್ಧಕ್ಕರ್ಧ ಬೇಕಂತಂದು ಏನು ಗೆರೆ ಹೊಡೆದಲ್ಲ, ಆ ಮಾತಿಗೆ ಅಷ್ಟೇ ಇದು ಬಂದದ್ದು ಏನು? ಸರಿ, ಯಾರು ಬೇಡ ಅಂತಾರ? ನಿನ್ನಂತೆನ ಆಗಲಿ, ಅರ್ಧ ಅದನ್ನ ತಗ. ಇನ್ನು 25 ವರ್ಷ ನಮ್ಮ ಅತ್ತೆನೂ ಜಪಾನ ಮಾಡ. 25 ವರ್ಷ ಅಂದ್ರೆ ಪಾಪ ಅವ್ರೇನು ಹಿಂದೆ ಬೆಳೆದೇನು ಮುಂದೆ ಬೆಳೆದೇನು ಕೆಟ್ಟಲ್ಲ. ಅವ್ರು ಎಷ್ಟು ದಿನ ಇರ್ತಾರೆ ಅಷ್ಟು ದಿನ ಜಪಾನ ಮಾಡು. ಇನ್ನು ಈ ಮನೆನ ಜಾಡ್ಸೋದ್ದೆ ಅಂದ್ರೆ ಜೋರಿಗೆ ಎಲ್ಲ ಕಡ್ಕೊಂಡು ಬೀಳ್ತೈತಿ. ಬೇಕಾ ಇದ್ರಾಗೂ ಅರ್ಧ ಮನೆ ತಗ, ನಾನೇನು ಬೇಡ ಅನ್ನೋದಲ್ಲ. ಹೌದಲ್ರಿ ಪಾಟೀಲ್ ಅಜ್ಜರ? ಏನಂತೀರಿ ಇದಕ್ಕೆ? ಕರೆಕ್ಟ್ ಐತಲ್ವಾ ತಾಯಿ? ಮತ್ತೆ ಅನ್ನೋದೇನೈತಿ ಇದ್ರಾಗ? ಸರಿ ಮಾತಾಡಿದಿ. ಇಲ್ಲ, ಇದು ಬೇಡ ಅದು ಬೇಡ, ಬರೀ ರೊಕ್ಕಷ್ಟ ಬೇಕು ಅಂದ್ರೆ ನನ್ನ ದೊಡ್ಡ ಮಗಳಿಗೊಂದು ಪಾಲು, ಸಣ್ಣ ಮಗಳಿಗೊಂದು ಪಾಲು, ನಂದು ನನ್ನ ಗಂಡಂದು 1 ಪಾಲು, ನಮ್ಮ ಅತ್ತೆದು 1 ಪಾಲು. 4 ಪಾಲು ತೆಗೆದು ಅದ್ರಾಗ ಈಕಿದು 1 ಪಾಲು. 5 ಭಾಗ ಹಾಕ್ರಿ. ಅದ್ರಾಗ ಎಷ್ಟು ಬರ್ತೈತೆ ಆಕೆಗೆ ಅದನ್ನ ಅಷ್ಟು ಕೊಡ್ರಿ. ಉಳಿದದ್ದು ನನಗೆ ಬೇಕಲ್ರಿ, ನನ್ನ ಮಕ್ಕಳ ಮರಿಗಿನ ಬೇಕಲ್ಲ. ನಾಳೆ ಅವರು ಕೇಳ್ತಾರೆ, ನಂದು ಅಪ್ಪನ ಆಸ್ತಿನವ ನನಗೂ ಬೇಕು ರೊಕ್ಕ ಅಂತಾರೆ. ಈಗೇನ ಬಂದಿಲ್ಲ ಸಹಿ, ನಾಳೆ ಮುಂದಕ್ಕೆ ಬಂತಂದ್ರೆ ಎಲ್ಲ ಅತ್ತಿಗೆ ಕೊಟ್ಟು ಕುಂತ್ರಿ, ನಮಗೇನು ಕೊಟ್ರಿ ಅಂತ ಅವರು ಕೇಳ್ತಾರೆ. ಅದಕ್ಕೆ ಆಮೇಲೆ ನಮ್ಮ ಅತ್ತಿರ ತನಕ ನಮಗೆ ಜೋಪಾನ ಮಾಡಕ್ಕೆ ರೊಕ್ಕ ಬೇಕು. ಮತ್ತು ನಾವು ನಮ್ಮ ಕೈಯಿಂದ ಖರ್ಚು ಮಾಡಿ ಪಾಪ ನಾಳೆ ನಾವೆಲ್ಲಿ ಹೋಗೋಣ? ಅದಕ್ಕೆ 5 ಭಾಗ ಹಾಕ್ರಿ, 1 ಇಸೆ ಹಾಕಿ ಕೊಡ್ರಿ, 4 ಇಸೆ ನಮ್ಮ ಕಡೆಗೆ ಇರಲಿ. ನಮ್ಮ ಮಕ್ಕಳಿಗೆ ನಾವು ಕೊಟ್ಕೊಂಡು ಸುದ್ದಿ ಮಾಡ್ಕೊಂತೇವೆ. ಸರಿ, ಊಟ ಇಟ್ಟುಬಿಡ್ಲಿ ನಿಮ್ಮ ನಾದ್ನಿಗೆ. ಈಗ ನೋಡಿ ಹೆಂಗೆ ಬಾಯ್ ತಕ್ಕ ಮುಟ್ಕೊಂಡಳ, ಮಂಗೆ ಬಾಯ್ ತಕ್ಕ ನಂದು. ಮತ್ತು ನಾನು ಸುದ್ದಿ ಬಂದ್ರೆ ಬಿಡ್ತಿದ್ದೇನೆ. ಬೊಬ್ಬನಿ ಹಳೆ ಬೊಬ್ಬನಿ ಬಂದಾಳ ನಾಟಕ ಎಬ್ಸಕ್ಕೆ. ಮತ್ತು ಹೇಟದ ಬಿಡ್ತಾನೆ ನಾನು ಎಲ್ಲ ಮಾಡಿ ಮತ್ತೆ ಮ್ಯಾಲೆ ರೊಕ್ಕ ಕೊಡು ಅಂತ ಕೇಳ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಇರ್ಬೇಕೈತಿ.
ಅಲ್ಲ ಹೆಂಗೆ ಮಾತಾಡಿ ನಮ್ಮ ಅತ್ತಿಗೆಮ್ಮ ನನ್ನ ಸಿಗಿಸ್ಬಿಟ್ಲು ನೋಡು. ಹಾಂ ಅವ 2 ಲಕ್ಷಕ್ಕನ ಮತ್ತೆ ಹ್ಞೂ ಅನಿಸ್ಬಿಟ್ಲು. ಏನು ಮಾಡ್ಬೇಕಾತ? ಸುಮ್ಮನೆ ಎಷ್ಟು ಮಂದಿ ಕೂಡಿಸಿ ಪಂಚಾಯತಿ ಮಾಡಿಲ್ಲ ಅನ್ನೋ ಕೆಟ್ಟ ಹೆಸರು ಅಂತ ರೊಕ್ಕನೂ ಬರಲಿಲ್ಲ. ಬೇರೆ 2 ಲಕ್ಷ ಸಂಬಂಧ ಆಗಿದ್ರೆ ನಮ್ಮ ಅಣ್ಣ ಯಾವಾಗ ಕೊಟ್ಟು ಬಿಡ್ತದ. ಹೋಲ್ ಬಿಡು, ಏನು ಮಾಡೋಕ್ಕಾಗತಿ. ಅದೇನೋ ಎಣ್ಣೆ ಹೆಚ್ಚಿಗೆ ಮಣ್ಣಾಗ ಹುಳ್ಳಾಡಿದ್ರೆ ನಮ್ಮ ನಸೀಬಕ್ಕೆ ಏಟು ಹತ್ಬೇಕು ಆಟ ಹತ್ತತಿ. ಸಾಕು 2 ಲಕ್ಷ ಕೊಡ್ತಾರೆ ಅಂದ್ರಲ್ಲ, ಆಟ್ರ ಮೇಲೆ ಸುಮ್ಮನೆ ಆಗ್ಬಿಟ್ರೆ ಆತು. ಏನವ ಭಾಗ್ಯವ, ನಿಮ್ಮ ಅತ್ತಿಗೆ ನಿನ್ನ ಇದ್ರಿಗೇನ ಹೇಳಿದ್ಲಿ ನಮ್ಮ ಇದ್ರಿಗೆ ಹಂಗೆ ಎಲ್ಲ ಒಪ್ಸ್ಯಾಳ. ಈಗ ಏನಂತಿದ್ದಿ ನೀನು? ಮುಂದೆ ಇದಕ್ಕೆ ಹ್ಞೂ ಅಂದ್ರೆ ಮುಂದೆ ಏನು ಮಾತಾಡೋದಿಲ್ಲ. ನಿನ್ನ ರೊಕ್ಕ ಎಣಿಸ್ತಾರ ಸುಮ್ಮ ತಗೊಂಡು ನಿನ್ನ ಪಾಡಿ ನಿನ್ನ ಜೀವನ ಮಾಡು. ಆತು ತಗೋರಿ ಹಿರಿಯರ, ನೀವು ಹೇಳ್ತೀರ ಅಂದ್ರೆ ನಿಮ್ಮ ಮಾತಿಗೆ ಒಂದು ಬೆಲೆ ಕೊಟ್ಟು ಆಮೇಲೆ ನಮ್ಮ ಅವ್ವನು ಇವ್ರು ನೋಡ್ಕೋಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ನೀವು ಹೇಳಿದ್ದಕ್ಕೆ ನಾವು ಒಪ್ಪಿಗೆಂತಾನೆ ಆತು. ಆ 5 ಪಾಲು ಏನು ಮಾಡ್ತಾರಲ್ಲ ಅದ್ರಾಗೆ ನನ್ನ ಪಾಲು ನನಗೆ ಕೊಟ್ಟು ಬಿಡನ್ರಿ. ಯಾಕಂದ್ರೆ ನಮ್ಮವು ಕೊಡ್ಕೊಳ್ಳಿ ವ್ಯವಹಾರ ಅದಾವು, ಮತ್ತು ಅದ್ರ ಸಂಬಂಧನ ಹರ್ಕತ್ತಾಗಿ ನಿತ್ಕೊಂಡೈತಿ. ಈಗ ಅದು ನೀವು ಕೊಟ್ರೆ ನಾ ಹೋಗ್ಬಿಡ್ತಾನೆ. ಆತಲ್ಲ, ನ್ಯಾಯ ಪಂಚಾಯತಿ ಎಲ್ಲ ಮುಗೀತು. ಇನ್ನೇನು ಅವ್ರ ಅಕೌಂಟಿಗೆ ರೊಕ್ಕ ಒಂದು ಹಾಕಿಬಿಟ್ರೆ ಮುಗಿದು ಹೋಕ್ಕತಿ. ಅಷ್ಟು ಮಾಡ್ಕೇರಿ ಹಂಗಾರೆ ನೀವು. ನಾವಿನ್ನು ಬರ್ತೇವೆ. ಬರ್ರಿ ಪಾಟೀಲ್ರಿ ಹೋಗೋಣ. ನಡ್ರಿ ಹೋಗೋಣ ನಾವು. ಹಿರಿಯರಿಗೆ ಒಂದು ಸ್ವಲ್ಪ ಚಾನಾರು ಮಾಡ್ಕೊಂಡು ಹೋಗ. ಸರಿ ಮಾಡ್ಕೊಂಬರ್ತಂತ ಹೇಳ್ರಿ. ಚಾಪ ಎಲ್ಲ ಏನು ಬೇಡಪ್ಪ, ಇನ್ನೊಂದು ಪಂಚಾಯತಿಗೆ ಹೋಗೋದೈತಿ. ನಡ್ರಿ ಪಾಟೀಲ್ರಿ, ಇಲ್ಲೇ ಕುತ್ಕೊಂಡ್ರೆ ಹೆಂಗೆ ಅವ್ರು ಹೊಯ್ಕೊಂತಾರೆ. ಅವ್ರು ನೋಡಿದ್ರೆ ಗಂಡ ಹೆಂಡ್ತಿ ಹೊಡೆದಾಟ. ಈಗ ಹೋಗಿ ಅವ್ರನ್ನ ಬಗೆಹರಿಸ ಮಟ ಅಂದ್ರೆ ತಲೆ ಸಿಡಿದು 12 ಅಣೆ ಹಾಕವು. ಬರ್ತೈತೆ ತಗೊಳ್ಪ. ಎಲ್ಲರೂ ಹೋದ್ರಲ್ಲ ಮತ್ತೆ ಕುತ್ಕೊಂಡೆ ನೀನೆ. ರೊಕ್ಕ ಕೊಡ್ರಿ ಹೊಕ್ಕನೆ. ಲಕ್ಷ ಗಂಟೆ ರೊಕ್ಕನ ಮನೆ ಇಟ್ಕೊಂಡು ಕುಂದ್ರೋ ಅಷ್ಟು ಶ್ರೀಮಂತ ಅಲ್ಲವ ನಾವು. ಬ್ಯಾಂಕ್ನಾಗ ಹೋಗಿ ತಗೊಂಬಂದು ಕೊಡ್ತಾನೆ. ಈಗ ಹೋಗಿರ ನೀನು. ಸರಿ, ಬರಬ್ಬರಿ ಮಾತಾಡಿದೆ ಬಿಡ್ಲೆ ನೀನು. ನೀನು ಅಷ್ಟು ಬಿಗಿ ಇದ್ದೆ ಅಂತಂದು ಅಲ್ಲಿ ತನಕ ಬಂದ್ಲಕ್ಕೆ. ಇಲ್ಲ ಅಂದ್ರೆ ಏನು ನಿಮ್ಮನ್ನು ದೇಶ ಮಂತೆನ ಆಳೋದು ಬಿಡ್ತಿದ್ಲ ಬಿಡವಾಯ್ಕೆ. ಮತ್ತೇನು ಮಾಡ್ತಿ ಬಿಡಲ್ಲ ತಕ್ಕ. ತಲೆ ಕೆಟ್ಟು ಮೊಸರು ಗಡಿ ಆಗೈತೆ ನೋಡಿ. ಯಾವ ಬಗ್ಗೆ ಇರ್ತೈತೆ ಅನ್ನಂಗಾಗೈತೆ. ಪೀಡ ತೊಲತ್ತು. ರೊಕ್ಕ ಹೋದ್ರು ಯವ ಒಣಾದ ತಿಂಡಿ ಬೇಡ. ಅದೇನೋ ಅಂತಾರಲ್ಲ, ಉಪವಾಸ ಇದ್ರೆ ನಡಿತೈತಿ, ಉಪದ್ರವ ಇರಬಾರ್ದು. ನಿದ್ದಿನ ಮಾಡ್ಬಿಡೋದಲ್ಲ ಯವ್ವ. ಕನಸ್ನಾಗ ಬಂದೆಲ್ಲ ಕಾಡ್ತಾಳ ಬೀಬರ್ಸಿ ಅಂತಕ್ಕೆ. ಹೋತಲ್ ಬಿಡು, ಹಳೆ ವರ್ಷದಾಗ ಹಳೇದೆಲ್ಲ ತೊಳ್ಕೊಂಡು ಹೋತು. ಇನ್ನು ಹೊಸದು ಹಬ್ಬಕ್ಕೆ ಸ್ವಚ್ಛ ಮಾಡೋದು ಎಲ್ಲ ಮಡಿಕೇರಿ ಹೋಗೋದು ಹಬ್ಬ ಹೊಸದು. ಇನ್ನು ಮುಂದೆ ಹೊಸ ಜೀವನ ಚಲೋ ಆಗಲಿ. ಅವನೆಲ್ಲ ತಕ ಅಷ್ಟ ಮಾಡ್ತಾನೆ. ಬರ್ರಿ ಸರ, ಕುತ್ಕೊ ಬರ್ರಿ. ಇರ್ಲಿ ಕುಂತು ಉಪಚಾರ ಮಾಡಿಸ್ಕೊಳಕ್ಕೇನು ಬಂದಿಲ್ಲ. ಡ್ಯೂಟಿ ಮೇಲೆ ಬಂದಿರೋದು ನಾವು. ನಿಮ್ಮ ಮಗ ಸೊಸೆ ಮನೆಯಾಗಿದ್ರೆ ಕರೀರಿ, ಯಾರನ್ನಾದ್ರು. ನಾವು ಒಬ್ರು ಲೇಡಿ ಸಿಕ್ಕಿದ್ರು, ಅವ್ರನ್ನ ಕರ್ಕೊಂಡು ಹೊಂಟಿದ್ವಿ. ಇವ್ರ ಏನೋ ಅಂತ ಅನುಮಾನ ಬಂತು. ಅದಕ್ಕೆ ಒಂದ್ಸಲ ಹೆಂಗೂ ಇದೇ ದಾರ್ಯಾಗ ಹೊಂಟಿದ್ವಲ್ಲ, ಇವ್ರನ್ನ ಕನ್ಫರ್ಮ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ಬಂದ್ವಿ. ಕರೀರಿ ಅವ್ರನ್ನ. ಹೌದ್ರಿ ಸರ್, ಪಾಪನೂ ಸಿಗ್ತೇನ್ರಿ ಹಂಗಾದ್ರೆ? ಮೊದಲು ನಿಮ್ಮ ಮಗ ಸೊಸಿ ಕರೀರಿ, ಆಮೇಲೆ ಪಾಪನ ವಿಚಾರ. ಹಾಂ ಸರಿ ಸರ್, ಕರಿತೀನಿ. ರಾಜಿ ಪಲ್ಲವಿನ ಕರ್ಕೊಂಬ, ಪೊಲೀಸರು ಬಂದಾರ. ಏನಮ್ಮ ನೀವು ಪುರುಸತ್ತೆ ಇಲ್ಲ ನಿಮಗೆ? ನೀವೇನ ಹೆಂಗ ಮಾಡಿ ಪಾಪನ ಕಳ್ಕೊಂಡು ಕೈ ಬಿಟ್ಬಿಡ್ತೀರಿ. ಆಮೇಲೆ ನಮಗೆ ಹುಡುಕ್ರಿ ಅಂತ ಮೇಲೆ ಪ್ರೆಷರ್ ಹಾಕ್ತೀರಿ. ಸಿಗ್ಬೇಕಲ್ಲ ಅವ್ರು ಬೇಕಂತ ತಪ್ಪಿಸ್ಕೊಂಡು ಓಡಾಡ್ತಾರ ಅಂದ್ರೆ ಇನ್ನಷ್ಟು ಜಲ್ದಿ ಸಿಗಲ್ಲ ಅವರು. ಹಂಗೆಲ್ಲ ಸುಲಭವಾಗಿ. ಒಂದು ಅಜ್ಜಿ ಕರ್ಕೊಂಬಂದೇವಿ, ಆ ಅಜ್ಜಿ ಹೌದೇನಲ್ಲ ಅಂತ ಅಷ್ಟು ಹೇಳ್ರಿ ನೀವು. ಮೇಡಮ್ ಕರ್ಕೊಂಬರ್ರಿ ಅಜ್ಜಿನ. ನೋಡಮ್ಮ ಈ ಅಜ್ಜಿ ಹೌದೇನ? ಹೌದು ಸರ್, ಇದ್ದ ಮುದುಕಿನ ಈ ಅಜ್ಜಿ ಜೊತೆಗೆ ನಾವಿದ್ದು. ಅಜ್ಜಿ ನಾ ಏನು ತಪ್ಪು ಮಾಡಿದೆ ಅಜ್ಜಿ? ನನ್ನ ಪಾಪನ ಯಾಕೆ ತಗೊಂಡು ಹೋಗಿದ್ದಜ್ಜಿ ನೀನು? ನನ್ನ ಪಾಪ ನನಗೆ ಕೊಟ್ಬಿಡಜ್ಜಿ. ಮೇಡಮರ, ಈ ಹುಡುಗಿ ಯಾರಂತ ನನಗೆ ಗೊತ್ತಿಲ್ಲ. ನಾನು ನೋಡೇ ಇಲ್ಲ ಈಕಿನ ಪಾಪ ತಗೊಂಡಾಗ ನಾನೇನು ಮಾಡಲಿ ರೀ? ನನಗೆ ಗೊತ್ತಿಲ್ಲ. ನೀವು ಸುಮ್ಮನೆ ಯಾರನ್ನ ಕರ್ಕೊಂಬಂದು ಇವ್ರು ಹೌದೇನೋ ಅಂತಂದು ಕೇಳಾಕತ್ತೀರ ಅಷ್ಟೇ. ಇಲ್ಲ ಸರ್, ಈ ಅಜ್ಜಿ ಸುಳ್ಳು ಹೇಳಕತ್ತೀರ. ಇವರ ನಮ್ಮ ಪಾಪನ ಒಯ್ದಿರೋದು ನನಗೆ ಪಕ್ಕ ಗೊತ್ತೈತಿ. ನನಗಂದ್ರೆ ನಮ್ಮ ಯಜಮಾನ್ರಿಗೆ ಅವರೇ ಹೇಳಿರೋದು. ಇರ್ಲಿ ಬಿಡ್ರಿ ಮೇಡಮ್, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಈ ಮುದುಕಿ ಕಡಿದ್ದ ಹೆಂಗೆ ಬಾಯ್ ಬಿಡಿಸ್ಬೇಕನ್ನ ನಮಗೆ ಗೊತ್ತು. ಸ್ಟೇಷನ್ಗೆ ಹೋಗಿ ಚಾರ್ಜ್ ಮಾಡಿದೆ ಅಂದ್ರೆ ತಾವ ಎಲ್ಲ ಸತ್ಯ ಹೊರಗೆ ಹಾಕ್ತಾರೆ. ಅಷ್ಟು ಮಾಡಿ ಪುಣ್ಯ ಕಟ್ಗೆರಿ ಸರ. ನನ್ನ ಮೊಮ್ಮಗನ ಹೆಂಗಾರ ಮಾಡಿ ನಮ್ಮ ಮನೆಗೆ ಮುಟ್ಟಿಸ್ಬಿಡ್ರಿ ಸರ. ಪುಣ್ಯ ಬರ್ತೈತೆ ನಿಮ್ಗೆ, ನಿಮ್ಮ ಹೆಂಡ್ರ ಮಕ್ಕಳಿಗೆ. ನೋಡಿಮ್ಮ, ನೀವೇನು ವರಿ ಮಾಡ್ಕೊಬೇಡ್ರಿ. ಇದ ಅಮ್ಮ ಅಂತ ಹೇಳಿದ್ರಲ್ಲ, ಇನ್ನು ಸತ್ಯ ಬಾಯ್ ಬಿಡಿಸೋದೇನು ತಡ ಆಗಂಗಿಲ್ಲ. ನಿಮ್ಮ ಪಾಪು ಸಿಕ್ತು ಅಂತ ನಾನು ಅನ್ಕರ್ರಿ. ಥ್ಯಾಂಕ್ಸ್ ರೀ ಮೇಡಮ್.